ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮನೇಲಿ ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ನೆಲಮಂಗಲದಲ್ಲಿರೋ ಬಿನ್ಮಂಗಲ ಸೈಡಲ್ಲಿ ಒಂದು ಮುಕ್ತನಾಥೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ನಾವು ಹೊರಟಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಇಷ್ಟುದ್ದ ಲೈನ್ ಇತ್ತು ನೋಡಿ. ಈ ಮುಕ್ತನಾಥೇಶ್ವರ ದೇವಸ್ಥಾನಕ್ಕೆ 10ನೇ ಶತಮಾನದ ಚೋಳರ ದೇವಸ್ಥಾನ ಅಂತಲೂ ಕರೀತಾರೆ. 1961ರ 3ನೇ ಶತಮಾನದ ಪ್ರಕರಣದ ಪ್ರಾಚೀನ ಸ್ಥಳ ವಸ್ತುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಉದ್ದೇಶದಿಂದ ಈ ದೇವಸ್ಥಾನಕ್ಕೆ ಒಂದು ಹಿಸ್ಟ್ರಿನೇ ಇದೆ. ಪ್ರತಿ ವರ್ಷ ಶಿವರಾತ್ರಿಗೆ ನಾವು ಈ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಬರ್ತೀವಿ. ನಾವು ಲೈನಲ್ಲಿ ನಿಂತು ದೇವಸ್ಥಾನ ದರ್ಶನ ಮಾಡೋ ಹೊತ್ತಿಗೆ 2:30 ಆಗಿತ್ತು ಟೈಮು. ಬನ್ನಿ ಒಳಗೋಗೋಣ. ಈ ಶಿವನ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ. ಫ್ರೆಂಡ್ಸ್, ತುಂಬಾ ಜನ ಇದ್ದರು. ಕ್ಲಿಯರಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಕ್ಲೌಡ್ ಇತ್ತು. ಫೈನಲಿ ಕ್ಯೂನಲ್ಲಿ ನಿಂತು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಬನ್ನಿ, ದೇವ್ರ ಅಲಂಕಾರ ಹೇಗಿದೆ ನೋಡೋಣ, ಹಂಗೆ ದೇವ್ರ ದರ್ಶನ ಮಾಡಿಸ್ತೀವಿ. ಫ್ರೆಂಡ್ಸ್, ನೆಲಮಂಗಲದಲ್ಲಿ ನೀವು ಯಾವಾಗಾದರೂ ಬಂದಾಗ ಈ ದೇವಸ್ಥಾನದ ದರ್ಶನ ಮಾಡ್ಕೊಂಡೋಗಿ, ಓಕೆನಾ? ಹಾಗೆ ಶಿವನ ದರ್ಶನ ಮಾಡಿ ಶಿವನಿಗೆ ಪ್ರಿಯವಾಗಿರೋ ಬಿಲ್ವಪತ್ರೆನ ಅರ್ಪಿಸಿ ಹಾಗೆ ಮುಂದೆ ಸ್ವಲ್ಪ ದೇವಸ್ಥಾನದ ಮುಂದೆ ಎಲ್ಲ ಪ್ರದಕ್ಷಿಣೆ ಹಾಕಿ ಕೊನೆಗೂ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಒಂದು ಸೆಲ್ಫಿ ಫೋಟೋ ತೆಗೆದು